MRPL ವಿರುದ್ಧದ ಹೋರಾಟ ಅಂದ್ರೆ ನಮ್ಮ ಗ್ರಾಮದಲ್ಲಿ ಹಸಿರು ವಲಯ ನಿರ್ಮಾಣ ಮಾಡಿ ಕೋಕ್ಸಲ್ಪರ್ ಘಟಕದ ಒಂದು ಮಾಲಿನ್ಯದಿಂದ ನಮ್ಮ ಬದುಕನ್ನು ರಕ್ಷಿಸಬೇಕು ಅನ್ನುವಂತ ಬೇಡಿಕೆಯ ಮೇಲೆ ಅದರಲ್ಲಿಯೂ ಕೂಡ ತೀರ್ಮಾನ ಆಗಿರುವಂತಹ ಪುನರ್ವಸತಿ ಪ್ಯಾಕೇಜ್ ಅನ್ನ ತಕ್ಷಣ ಜಾರಿಗೊಳಿಸಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಕೊಂಡು ನಾಗರಿಕ ಹೋರಾಟ ಸಮಿತಿ ಜೋಕಟ್ಟೆ ಹಮ್ಮಿಕೊಂಡಿರುವಂತಹ ಅನಿರ್ದಿಷ್ಟಾವಧಿ ಧರಣಿ 6ನೇ ದಿವಸದ ರಾತ್ರಿಯನ್ನ ಸಮೀಪಿಸಿದೆ. ಇವತ್ತಿನ ಈ 6 ದಿನಗಳ ಕಾಲ 5 ರಾತ್ರಿಗಳನ್ನು ಕೂಡ ನಾವು ಹೋರಾಟಗಾರರು ಇಲ್ಲೇ ಕಳೆದಿದ್ದೀವಿ. ಕಳೆದ 18ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆ ನಡೆದಿರುವಂತಹ ಧರಣಿ ಇವತ್ತು ಶನಿವಾರ ರಾತ್ರಿ 9 ಗಂಟೆವರೆಗೂ ಕೂಡ ಯಾವುದೇ ಅಡೆತಡೆ ಇಲ್ಲದೆ ಮುಂದುವರೆದಿದೆ. ಜಿಲ್ಲಾಡಳಿತ ಮತ್ತು MRPL ಸಂಬಂಧಪಟ್ಟವರಿಗೆ ನಾವು ನಮ್ಮ ಹೋರಾಟದ ಒಂದು ಬಿಸಿಯನ್ನು ತಾಗಿಸ್ಲಿಕ್ಕೆ ಯಶಸ್ವಿಯಾಗಿದ್ದೀವಿ. ಇವತ್ತು ನಮ್ಮ ಈ ಹೋರಾಟಕ್ಕೆ ಯಾವತ್ತು ನಾವು 12 ವರ್ಷದಿಂದ ಹೋರಾಟ ಆರಂಭ ಮಾಡಿದಾಗಲೂ ಕೂಡ ನಮ್ಮ ಹೋರಾಟಕ್ಕೆ ದೊಡ್ಡ ಬಲ ತುಂಬಿದ್ದೆ ಜೋಕಟ್ಟೆಯ ಹೆಣ್ಣು ಮಕ್ಕಳು. ನಾನೊಂದ್ಸಲ ಆವಾಗ ಸಿನಿಮಾ ರಿಲೀಸ್ ಆಗಿತ್ತು, ಕಿರುಗೂರಿನ ಗೈಯಾಳಿಗಳು ಅಂತ. ಜೋಕಟ್ಟೆಯ ಗೈಯಾಳಿಗಳು ಅನ್ನೋ ರೀತಿಯಲ್ಲಿ ಅವತ್ತು ಪ್ರಖ್ಯಾತಿಯನ್ನು ಗಳಿಸಿದ್ರು. ನಮ್ಮನ್ನ ಇವತ್ತು ಹಲವಷ್ಟು ಆ ಹೋರಾಟದ ಮುಂಚೂಣಿಯಲ್ಲಿದ್ದಂತ ತುಂಬಾ ಜನ ಮಹಿಳಾ ನಾಯಕಿಯರು ನಮ್ಮನ್ನು ಅಗಲಿದ್ದಾರೆ. ಅದು ಯಮನಕ್ಕೆ ಇರ್ಬೋದು, ಭವಾನಿಯಕ್ಕೆ ಇರ್ಬೋದು, ಆಮಿಂದಾದ ಇರ್ಬೋದು, ಸುಲೋಚನಕ್ಕೆ ಇರ್ಬೋದು, ನಮ್ಮನ್ನ ಅಗಲಿದ್ದಾರೆ. ಇವತ್ತು ಕೂಡ ಈ ಹೋರಾಟಕ್ಕೆ ಅವರ ಒಂದು ಪ್ರೇರಣೆ ಇದೆ. ಇವತ್ತು ಕೂಡ ಬಹಳಷ್ಟು ಹೆಣ್ಣು ಮಕ್ಕಳು, ಮಹಿಳೆಯರು, ಅಮ್ಮಂದಿರು ಹಗಲೊತ್ತು ಇಲ್ಲೇ ಬೇಡಿ ಕಟ್ಕೊಂಡು ಹೋರಾಟಕ್ಕೆ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಇವತ್ತು 6ನೇ ದಿವಸದ ರಾತ್ರಿಯ ರಾತ್ರಿಯನ್ನು ಕೂಡ ನಾವು ಇಲ್ಲೇ ಕಲಿತೀವಿ. ಇವತ್ತು ಧರಣಿಯನ್ನ ನಾವು ರಾತ್ರಿಯ ಧರಣಿಯನ್ನ ನಾವು ಜೋಕಟ್ಟೆಯ ಮಹಿಳೆಯರು ವಹಿಸ್ತೀವಿ ಅನ್ನುವಂತಹ ಒಂದು ಘೋಷಣೆಯೊಂದಿಗೆ ಇವತ್ತು ತಲೆದಿಂಬು ಮತ್ತು ಚಾಪೆ ಇವುಗಳನ್ನೆಲ್ಲ ಹಿಡ್ಕೊಂಡು ಇವತ್ತು ಈ ಧರಣಿ ಮಂಟಪಕ್ಕೆ ಆಗಮಿಸಿದ್ದಾರೆ. ಇವತ್ತಿನ ರಾತ್ರಿಯ ಧರಣಿಯನ್ನ ಅವರು ಮಹಿಳೆಯರು, ಹೆಣ್ಣು ಮಕ್ಕಳು ಮುನ್ನಡೆಸ್ತಾರೆ. ಈ ಒಂದು ಹೋರಾಟಕ್ಕೆ ದೊಡ್ಡ ಶಕ್ತಿ ಆಗಿರುವಂತಹ ಜೋಕಟ್ಟೆಯ ಹೆಣ್ಣು ಮಕ್ಕಳನ್ನ, ಅಮ್ಮಂದಿರನ್ನ, ತಾಯಂದಿರನ್ನ ನಾನು ಪ್ರೀತಿಪೂರ್ವಕವಾಗಿ ಧರಣಿಗೆ ಸ್ವಾಗತಿಸ್ತೀನಿ ಮತ್ತು ಅವರಿಗೆ ನಮ್ಮೆಲ್ಲರ ಪ್ರೀತಿಯ ಶುಭ ಹಾರೈಕೆಯನ್ನು ಕೂಡ ಸಲ್ಲಿಸ್ತೀನಿ. ಖಂಡಿತವಾಗಿ ನಾವು ಹೋರಾಟವನ್ನು ಗೆಲ್ತೀವಿ. ಸೋಮವಾರ ನಡೆಯುವಂತಹ ಜಿಲ್ಲಾಧಿಕಾರಿಯ ಕರೆದಿರುವಂತಹ ಸಭೆಯಲ್ಲಿ ನಮ್ಮ ಪರವಾದ ತೀರ್ಮಾನ ಬರ್ತದೆ ಅನ್ನುವಂತ ನಂಬಿಕೆ ಖಂಡಿತವಾಗಿ ನಮಗೆ ಇದೆ. ನಿಮ್ಮ ಪ್ರಾಮಾಣಿಕವಾದ ನ್ಯಾಯಯುತವಾದಂತಹ ಹೋರಾಟ ಖಂಡಿತ ವಿಫಲ ಆಗುವುದಿಲ್ಲ ಅನ್ನುವಂತಹದ್ದು ಕೇವಲ 27 ಎಕರೆ ಪ್ರಶ್ನೆ ಅಲ್ಲ, ಇಡೀ ಊರಿನ ಆರೋಗ್ಯವನ್ನ ಕಾಪಾಡುವ ಹಸಿರು ವಲಯ ನಿರ್ಮಾಣಕ್ಕೆ ನಿಮ್ಮ ಈ ಹೋರಾಟವೇ ದೊಡ್ಡ ಶಕ್ತಿ ಅಂತ ಹೇಳ್ತಾ ನಿಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಈ ಮಾತನ್ನು ನಿಲ್ಲಿಸಿ ನಾವು